ಈಗ ಲಾಸ್ಟ್ ವಿಡಿಯೋದಾಗ ಏನೈತ್ರಿ ನಾವು ಸೋಲಾರ್ ಎನರ್ಜಿ ಎಲ್ಲೆಲ್ಲಿ ಉಪಯೋಗ ಮಾಡ್ತಾರೋ ಅದರದ್ದು ಟೈಪ್ಸ್ ಎಲ್ಲ ನಾವು ನೋಡ್ಕೊಂಡಿವ್ರಿ. ಈಗ ಈ ವಿಡಿಯೋದಾಗ ಏನೈತ್ರಿ ನಾವು ಮನೆಯಲ್ಲಿ ಸೋಲಾರ್ ಕುಂದ್ರಿಸ್ಕೊಂಡು ಅದರ ಪೂರ್ತಿ ಲೋಡ್ ನಮ್ಮ ಸೋಲಾರ್ ಮೇಲೆ ಹೇಗೆ ಉಪಯೋಗ ಮಾಡೋದು, ಅಥವಾ ನಮ್ದೀಗ ಮನ್ಯಾಗ ಫ್ರಿಜ್ ಇರ್ತೈತ್ರಿ, ಗೀಸರ್ ಇರ್ತೈತ್ರಿ, ಮತ್ತೆ ಒಬ್ರೊಬ್ದು ಚಿಮ್ನಿ ಇರ್ತೈತ್ರಿ, ಒಬ್ರೊಬ್ದು ಇಲೆಕ್ಟ್ರಿಕ್ ವೆಹಿಕಲ್ಸ್ ಅದಾವ್ರಿ. ಇವನ್ನೆಲ್ಲ ಏನೈತ್ರಿ ಲೈಟ್ ಬಿಲ್ ಜಾಸ್ತಿ ಬರ್ತೈತ್ರಿ. ಇದನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ ಏನೈತ್ರಿ ಲೈಟ್ ಬಿಲ್ ಜಾಸ್ತಿ ಬರ್ತೈತಿ. ಇದೆಲ್ಲ ಹೇಗೆ ಸೋಲಾರ್ ಮೇಲೆ ನಾವು ಕನ್ವರ್ಟ್ ಮಾಡ್ಬೋದು, ಅಥವಾ ಸೋಲಾರ್ ಇಂತ್ರ ನಾವು ಇದನ್ನೆಲ್ಲ ಹೇಗೆ ಝೀರೋ ಮಾಡೋದಂತ ಈ ವಿಡಿಯೋದಾಗ ನೋಡೋಣ. ವಿಡಿಯೋ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಮಾಡ್ರಿ, ಜಾಸ್ತಿ ಮಂದಿಗೆ ಶೇರ್ ಮಾಡ್ರಿ, ಅವೇರ್ನೆಸ್ ಆಗಲಿ ಸೋಲಾರ್ ಬಗ್ಗೆ. ಮತ್ತೆ ಏನಾರ ಪ್ರಶ್ನೆ ಇದ್ರೆ ಕೆಳಗಡೆ ಕಮೆಂಟ್ ಮಾಡ್ರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೋಲಾರ್ ಎನರ್ಜಿ ಜಾಸ್ತಿ ಮಂದಿಗೆ ಏನು ಅನಿಸ್ತೈತ್ರಿ, ಸೋಲಾರ್ ವಾಟರ್ ಹೀಟರ್ ಅನಿಸ್ತೈತಿ. ಆಗಿಲ್ರಿ, ಮನಿ ಮೇಲೆ ನೀನು ಸೋಲಾರ್ ಪ್ಯಾನಲ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡು ಸೋಲಾರ್ ಎನರ್ಜಿ ಅಂತ ನೀವು ಕನ್ವರ್ಟ್ ಮಾಡ್ಕೊಂಡು ಮನೆಯಲ್ಲಿ ನೀವೆಲ್ಲ ಎಲೆಕ್ಟ್ರಿಸಿಟಿ ನೀವು ಝೀರೋ ಮಾಡ್ಕೋಬಹುದು. ಹೇಗಂದ್ರೆ ಈಗ ಸೋಲಾರ್ ಪ್ಯಾನಲ್, ಈಗ ಒಬ್ಬರ ಪ್ರಶ್ನೆ ಬರ್ತದೆ, ಸರ್ ಇದು ಸೋಲಾರ್ ಯಂತ್ರ ಹೆಂಗ್ ಕನ್ವರ್ಟ್ ಆಗ್ತೈತ್ರಿ? ಈಗ ಸೋಲಾರ್ ಪ್ಯಾನಲ್ ಏನಿರ್ತೈತ್ರಿ, ನೀವು ಫೋಟೋ ನೋಡ್ಕೋಬಹುದ್ರಿ. ಸೋಲಾರ್ ಪ್ಯಾನಲ್ ಏನೈತ್ರಿ, ಸೂರ್ಯದ ಕಿರಣ ಏನಿರ್ತೈತಲ್ರಿ ಅದನ್ನ ಡಿಸಿ ತಗೋತೈತ್ರಿ. ಡಿಸಿ ಅಂತ ಕನ್ವರ್ಟ್ ಮಾಡಿ ಇನ್ವರ್ಟರ್ ಅದ್ರೊಳಗೆ ಹಾಕ್ತಾರೆ. ಇನ್ವರ್ಟರ್ ಒಂದು ಇರ್ತೈತ್ರಿ, ಮತ್ತೆ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಇರ್ತಾವ, AC ಡಿಸ್ಟ್ರಿಬ್ಯೂಷನ್ ಬಾಕ್ಸು, DC ಡಿಸ್ಟ್ರಿಬ್ಯೂಷನ್ ಬಾಕ್ಸು. ನೆಕ್ಸ್ಟ್ ಇದು ಇನ್ವರ್ಟರ್ ಏನ್ ಮಾಡ್ತೈತ್ರಿ, DC ಟು AC ಕನ್ವರ್ಟ್ ಮಾಡ್ತೈತಿ. ಯಾಕೆ ಇದು DC ಟು AC ಯಾಕೆ ಕನ್ವರ್ಟ್ ಮಾಡ್ತೈತಿ? ಡೈರೆಕ್ಟ್ ನಾವ್ ಯಾಕೆ ಉಪಯೋಗ ಮಾಡೋಕ್ ಬರಲ್ಲ? ಈಗ ಸೋಲಾರ್ದ ಏನೈತ್ರಿ DC ಟು DC ಅಂದ್ರೆ ಸೋಲಾರ್ ಯಂತ್ರ ಡೈರೆಕ್ಟ್ ನೀವು ಒಬ್ರೊಬ್ರು ಹೊಲ್ದಾಗ ಏನೈತ್ರಿ ಮೋಟರ್ ಡೈರೆಕ್ಟ್ ಉಪಯೋಗ ಮಾಡ್ತಾರೆ. ಅದೇನೈತೈತ್ರಿ ಡೈರೆಕ್ಟ್ DC ಟು DC. ಮನೆಯಲ್ಲಿ ಎಲ್ಲಾ ಅಪ್ಲೈನ್ಸಸ್ ಏನೈತ್ರಿ AC ಮೇಲೆ ನಡತ್ತೇವೆ, ಅಂದ್ರೆ ಅಲ್ಟರ್ನೇಟಿಂಗ್ ಕರೆಂಟ್. DC ಅಂದ್ರೆ ಡೈರೆಕ್ಟ್ ಕರೆಂಟ್. ಅಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೆ ಈಗ ಟಿವಿ ಆಗ್ಲಿ, ನಮ್ಮ ಮೊಬೈಲ್ ಚಾರ್ಜಿಂಗ್ ಆಗ್ಲಿ, ನಮ್ದು ಇಲೆಕ್ಟ್ರಿಕ್ ವೆಹಿಕಲ್ ಚಾರ್ಜ್ ಮಾಡ್ತಿರ್ತಾರಿ, ಗೀಸರ್ ಆಗ್ಲಿ, ಫ್ರಿಜ್ಜು, ವಾಷಿಂಗ್ ಮಷೀನು, ಇವೆಲ್ಲ ಮನೆಯಲ್ಲಿ ಸಾಕಷ್ಟು ಈಗ ಅಪ್ಲೈನ್ಸಸ್ ಇರ್ತಾವ್ರಿ. ಅದನ್ನೇನೈತ್ರಿ ಡೈರೆಕ್ಟ್ ಅಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಇದನ್ನು ಉಪಯೋಗ ಮಾಡ್ತಾರೆ, ಅಂದ್ರೆ AC ಕರೆಂಟ್ ಮೇಲೆ ಉಪಯೋಗ ಮಾಡ್ತಾರೆ. ಅದನ್ನ ನಾವು ಡೈರೆಕ್ಟ್ ಪ್ಯಾನಲ್ಲೇ ಕನ್ವರ್ಟ್ ಮಾಡಿ ಡೈರೆಕ್ಟ್ ಮನೆ ಉಪಯೋಗ ಮಾಡಕ್ ಬರೋದು. ಅದಕ್ಕೇನೈತ್ರಿ ಇನ್ವರ್ಟರ್ ಇದು ಉಪಯೋಗ ಮಾಡ್ತಾರೆ. ಇನ್ವರ್ಟರ್ ಅಲ್ಲಿ ಸಾಕಷ್ಟು ಕಂಪನಿ ಅದಾವ. ಒಬ್ಬರೊಬ್ರು 3 ವರ್ಷ ವಾರಂಟಿ ಕೊಡ್ತಾರೆ, ಒಬ್ಬರೊಬ್ರು 10 ವರ್ಷ ಕೊಡ್ತಾರೆ. ಅದ್ರ ಪ್ರಕಾರ ನೀವು ಇನ್ವರ್ಟರ್ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಏನ್ ಬರ್ತೈತ್ರಿ, DC ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಬರ್ತದೆ. DC DB ಅಂತಾರ. DC DB ಅಂದ್ರೆ ಏನೈತ್ರಿ, ಡೈರೆಕ್ಟ್ ಕರೆಂಟ್ ಡಿಸ್ಟ್ರಿಬ್ಯೂಷನ್ ಬಾಕ್ಸ್. ಅಂದ್ರೆ ಏನೈತ್ರಿ, ಸೋಲಾರ್ ಇಂತ್ರ ಬರೋದು ಎನರ್ಜಿ ಇನ್ವರ್ಟರ್ಗೆ ಏನು ಪ್ರೊಟೆಕ್ಷನ್ ಅದ, MCB ಅದು ಇರ್ತೈತ್ರಿ ಅದ್ರೊಳಗ. ಈಗ ಒಮ್ಮೆ ಏನೈತ್ರಿ ಜಾಸ್ತಿನ ಸೂರ್ಯ ಎನರ್ಜಿ ಬರ್ತೈತ್ರಿ, ಒಮ್ಮೆ ಕಡಿಮೆ ಇರ್ತೈತ್ರಿ, ಒಮ್ಮೆ ಏನಾರ ಪ್ರಾಬ್ಲಮ್ ಆತ್ರಿ. ಅದಕ್ಕೆ ಏನೈತ್ರಿ ಇನ್ವರ್ಟರ್ಗೆ ಏನು ಪ್ರಾಬ್ಲಮ್ ಆಗ್ಬಾರ್ದಂತ DC ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಕೊಟ್ಟಿರ್ತಾರೆ. ನೆಕ್ಸ್ಟ್ AC ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಕೊಟ್ಟಿರ್ತಾರೆ. AC ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಂದ್ರೆ ಇದಕ್ಕೆ ಈಗ ಮನೆಯಲ್ಲಿ ಅಪ್ಲೈನ್ಸಸ್ ಫ್ರಿಜ್ ಎಲ್ಲ ನಾ ಹೇಳಿನಲ್ರಿ, ಅದಕ್ಕೆ ಏನು ತೊಂದರೆ ಆಗ್ಬಾರ್ದಂತ ಇದು AC ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಕೊಟ್ಟಿರ್ತಾರೆ. ಅದ್ರೊಳಗೂ ಸೇಮ್ MCB ಇರ್ತೈತ್ರಿ, SPD ಇರ್ತೈತ್ರಿ, ಎಲ್ಲ ಅದ್ರೊಳಗೂ ಒಂದು ಬಾಕ್ಸ್ ಇರ್ತೈತಿ. ನೆಕ್ಸ್ಟ್ ಇದು ಡೈರೆಕ್ಟ್ ಈಗ ನೆಟ್ ಮೀಟರ್ ಹೋಗ್ತೈತಿ. ಈಗ ಇದ್ರೊಳಗೆ ನಾನು ಮಾತಾಡತ್ತೀನಿ ಆನ್ ಗ್ರಿಡ್ ಸಿಸ್ಟಮ್. ಈಗ ಇದ್ರೊಳಗೆ ಏನೈತ್ರಿ ಆಫ್ ಗ್ರಿಡ್ ಸಿಸ್ಟಮ್ ಬರ್ತೈತ್ರಿ, ಆನ್ ಗ್ರಿಡ್ ಸಿಸ್ಟಮ್ ಇರ್ತೈತ್ರಿ, ಹೈಬ್ರಿಡ್ ಸಿಸ್ಟಮ್ ಇರ್ತೈತಿ. ಈ ವಿಡಿಯೋದಾಗ ನಾನು ಪ್ಯೂರ್ಲಿ ಆನ್ ಗ್ರಿಡ್ ಸಿಸ್ಟಮ್ ಬಗ್ಗೆ ನಾ ಮಾತಾಡ್ತೇನೆ. ಈಗ ಇದು ಇನ್ವರ್ಟರ್ ಬಂತು, AC DB DC DB ಆಯ್ತು. ನೆಕ್ಸ್ಟ್ ನೆಟ್ ಮೀಟರ್ ಇರ್ತೈತ್ರಿ, ಒಬ್ಬರು ಸೋಲಾರ್ ಮೀಟರ್ ಅಂತಾರ್ರಿ, ಒಬ್ಬರು ಇಂಪೋರ್ಟ್ ಎಕ್ಸ್ಪೋರ್ಟ್ ಮೀಟರ್ ಅಂತಾರೆ. ಈಗ ಸೋಲಾರ್ ಮೀಟರ್ ಈಗೇನ್ ಮಾಡ್ತೈತ್ರಿ, ಇದು ನೀವು ಎಷ್ಟು ಯೂನಿಟ್ಸ್ ಸೋಲಾರ್ ಜನರೇಟ್ ಮಾಡೋದು, ಇಲ್ಲಿ ಫೋಟೋ ನೀವು ನೋಡ್ಕೋಬೋದ್ರಿ. ಎಷ್ಟು ಯೂನಿಟ್ ಜನರೇಟ್ ಮಾಡತೈತಿ ಸೋಲಾರ್ ಪ್ಯಾನಲ್, ಮತ್ತೆ ನೀವು ಎಷ್ಟು ಯೂನಿಟ್ ಉಪಯೋಗ ಮಾಡತ್ತೀರಿ, ಮತ್ತೆ ಎಷ್ಟು ಯೂನಿಟ್ ನೀವು KB ಕಳ್ಸತ್ತೀರಿ, ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡೋದು ನೆಟ್ ಮೀಟರ್ ಕೆಲಸ ರೀ. ಈಗ ಇನ್ಸ್ಟಾಲೇಷನ್ ಮಾಡುವಾಗ ಏನೈತ್ರಿ, ಅದೇ ನಿಮ್ದು ಹಳೆ ಮೀಟರ್ ಇರ್ತೈತಲ್ರಿ, ಅದು ಜನರೇಷನ್ ಮೀಟರ್ ಅಂತ ಉಪಯೋಗ ಮಾಡ್ಕೋತಾರೆ. ಅಂದ್ರೆ ಸೋಲಾರ್ ಎಷ್ಟು ಜನರೇಟ್ ಮಾಡತೈತಿ ಅದು ಕೌಂಟ್ ಮಾಡ್ತೀವಿ. ನೆಟ್ ಮೀಟರ್, ಸೋಲಾರ್ ಮೀಟರ್ ಇದೇನೈತ್ರಿ, ಎಷ್ಟು ನೀವು ಯೂನಿಟ್ KB ಕಳ್ಸಿರಿ, ಎಷ್ಟು ನೀವು ತಗೊಂಡ್ರಿ, ಇದಷ್ಟೇ ಕನ್ವರ್ಟ್ ಮಾಡ್ತೈತ್ರಿ. ಅದರ ಪ್ರಕಾರ ನಿಮಗೆ ಬಿಲ್ ಬರ್ತೈತಿ. ಈಗ ನಾರ್ಮಲ್ ಏನು ಬಿಲ್ ಬರ್ತೈತ್ರಿ ಅದೇ ತರ ಇರ್ತೈತ್ರಿ. ಅದ್ರೊಳಗೆ ಏನೈತ್ರಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಅದೆಲ್ಲ ಲೆಕ್ಕ ಇರ್ತೈತ್ರಿ. ನೀವೇನಾರ ಅದೊಂದು ನಾನು ನಿಮ್ಗೆ ಎಕ್ಸಾಂಪಲ್ ನಾನು ಕೊಟ್ಟು ಹೇಳ್ತೇನೆ. ಅಂದ್ರೆ ಇದು ಒಂದ್ ಸ್ವಲ್ಪ ಇಂಪೋರ್ಟ್ ಎಕ್ಸ್ಪೋರ್ಟ್ ಒಬ್ಬೊಬ್ಬರಿಗೆ ಅರ್ಥ ಆಗೋದ್ರಿ. ಈಗ ಇದ್ರೊಳಗೆ ಏನೈತ್ರಿ, ಇಂಪೋರ್ಟ್ ಅಂದ್ರೆ ಏನೈತ್ರಿ, ನಾವು ತಗೋತೇವೆ, ಇಂಪೋರ್ಟ್ ಮಾಡ್ತೀವಿ ಅಂದ್ರೆ ತಗೋದು. ಎಕ್ಸ್ಪೋರ್ಟ್ ಅಂದ್ರೆ ಏನೈತ್ರಿ, ಕಳಿಸ್ತೇವ್ರಿ. ಈಗ ಸಾಕಷ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾರೆ. ಅಂದ್ರ ಚೈನಾದಿಂದ ತರಿಸ್ತಾರೋ, ಒಬ್ಬರೊಬ್ರು ಇಲ್ಲಿಂದ ಕೈಪಲ್ಯ ಆಗ್ಲಿ ಎಲ್ಲ ಏನೈತ್ರಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದು ಸ್ಟೇಟ್ ಲೆವೆಲ್ಗೂ ಹಾಕೈತ್ರಿ, ಕಂಟ್ರಿ ಲೆವೆಲ್ಗೂ ಹಾಕೈತ್ರಿ. ಇದು ಎಲ್ಲ ವರ್ಲ್ಡ್ದಾಗೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಿರ್ತಾರೆ. ಈಗ ನಮ್ಮ ಮೀಟರ್ದಾಗ ಏನೈತ್ರಿ ಇಂಪೋರ್ಟ್ ಎಕ್ಸ್ಪೋರ್ಟ್ ನಾರ್ಮಲ್ ಭಾಷಾದಾಗ ಏನೈತ್ರಿ ತಗೋದು, ಮತ್ ಅವ್ರ ಕಡೆಯಿಂದ ತಗೋದು, ಅವ್ರಿಗೆ ಕೊಡೋದು. ಈಗ ಯಾರಿಗೆ ಕೊಡ್ತೀರಿ, ಯಾರಿಗೆ ತಗೋತೀರಿ ಅಂದ್ರೆ KEB, ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಏನಿರ್ತೈತಲ್ರಿ, ಬೇರೆ ಭಾಷಾದಾಗ ಈಗ ಎಲ್ಲೆಲ್ಲ ಹೆಸ್ಕಾಮ್ ಇರ್ತೈತ್ರಿ, ಬೆಸ್ಕಾಮ್ ಇರ್ತೈತ್ರಿ, ಎಲ್ಲ ಬೇರೆ ನಾರ್ಮಲ್ ನ ಭಾಷಾದಾಗ KEB ಅನ್ನತ್ತೇನ್ರಿ. ಈಗ ಅದ್ರೊಳಗೆ ಏನೈತ್ರಿ
ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು. ಒಂದು 5 ಕಿಲೋವ್ಯಾಟ್ ಸಿಸ್ಟಮ್ ನಾವು ಈಗ ಕನ್ಸಿಡರ್ ಮಾಡೋಣ. 5 ಕಿಲೋವ್ಯಾಟ್ ಸಿಸ್ಟಮ್ ಅಲ್ಲಿ ಆನ್ ಇನ್ ಎವರೇಜ್ ದಿನಕ್ಕೆ ಏನೈತ್ರಿ 4 ಯೂನಿಟ್ ಅಂದ್ರೆ 1 ಕಿಲೋವ್ಯಾಟು 4 ಯೂನಿಟ್ ಜನರೇಟ್ ಮಾಡ್ತೈತಿ ಎವರೇಜ್. ಅಂದ್ರೆ ಇದು ಪೂರ್ತಿ ವರ್ಷದ ಹೇಳ್ತೇನೆ. ಒಮ್ಮೆ ಬಿಸಿಲಾಗ ಜಾಸ್ತಿ ಮಾಡ್ತೈತ್ರಿ, ಮತ್ತೆ ಮಳೆಗಾಲ ಅಂದ್ರೆ ಮಳೆ ಬಂತು ಅವಾಗ ಒಂದ್ ಸ್ವಲ್ಪ ಇದಿರ್ತೈತ್ರಿ, ಒಂದ್ ಸ್ವಲ್ಪ ಕ್ಲೌಡಿ ಅಂದ್ರೆ ವಾತಾವರಣ ಚಲೋ ಇಲ್ಲ ಅಂದ್ರೂ ಒಂದ್ ಸ್ವಲ್ಪ ಕಡಿಮೆ ಜಾಸ್ತಿ ಮಾಡ್ತೈತಿ. ಆನ್ ಇನ್ ಎವರೇಜ್ ಏನೈತಿ 4 ಯೂನಿಟ್ ಜನರೇಟ್ ಮಾಡ್ತೈತಿ. 1 ಕಿಲೋವ್ಯಾಟ್ ನೀವು ತಗೊಂಡ್ರೆ 4 ಯೂನಿಟ್ ಇದು ದಿನಕ್ಕೆ ಜನರೇಟ್ ಮಾಡ್ತೈತಿ. ಅದೇ ನೀವು 5 ಕಿಲೋವ್ಯಾಟ್ ಸಿಸ್ಟಮ್ ನೀವು ತಗೊಂಡ್ರೆ ದಿನಕ್ಕೆ 4 ಅಂದ್ರೆ ಎಷ್ಟೇ 5 4 20 ಯೂನಿಟ್ಸ್ ಇದು ಜನರೇಟ್ ಮಾಡ್ತೈತಿ. ಈಗ ನಾನು ಇಲ್ಲಿ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಅದ ನಿಮ್ಗೆ ಎಕ್ಸಾಂಪಲ್ ಕೊಡ್ತೇನೆ. ಈಗ 20 ಯೂನಿಟ್ ಸೋಲಾರ್ ಒಂದಿನ ತಗೊಂಡು ನಾವು ಏಪ್ರಿಲ್ ಮೇದಾಗ ಒಂದಿನ ತಗೊಂಡು ಅದ್ರೊಳಗೆ ಏನೈತಿ 20 ಯೂನಿಟ್ಸ್ ಜನರೇಟ್ ಮಾಡಿರ್ತಾರ. 20 ಯೂನಿಟ್ ಜನರೇಟ್ ಮಾಡಿದ್ಮೇಲೆ ಅವತ್ತೇನಾತ್ರಿ ಸೋಮವಾರ ಇತ್ರಿ, ಜಾಸ್ತಿ ಏನು ಮನೆಯಲ್ಲಿ ಯಾರು ಇರ್ಲಿಲ್ಲ, ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಹೋಗಿದ್ರು, ಏನೂ ಉಪಯೋಗ ಆಗ್ಲಿಲ್ಲ. ಅದಕ್ಕೇನೈತ್ರಿ 20ರೊಳಗೆ ಒಂದು 10 ಯೂನಿಟ್ ಅಷ್ಟೇ ಮನೆಗೆ ಯೂಸ್ ಆತ್ರು. ಅವತ್ತೇನಾತ್ರಿ ಅವು 10 ಯೂನಿಟ್ ಎಕ್ಸ್ಪೋರ್ಟ್ ಆದ್ರು. ಅಂದ್ರೆ ಏನೈತ್ರಿ 10 ಯೂನಿಟ್ KBಗೆ ಹೋದ್ರು. ನೆಕ್ಸ್ಟ್ ಏನೈತ್ರಿ ಇನ್ನೊಂದು ಸಂಡೇ ದಿವ್ಸ ಬಂತ್ರಿ, ರವಿವಾರ ದಿವ್ಸ ಏನೈತ್ರಿ ಎಲ್ಲಾರು ಮನೆಗೆ ಇರ್ತಾರೋ, ಎಲ್ಲಾರ್ಗು ಎಲ್ಲಾ ಅಪ್ಲೈನ್ಸಸ್ ಯೂಸ್ ಆಗ್ತಾ ಇರ್ತ್ರಿ. ಅವತ್ತು ಏನಾತ್ರಿ ಸೋಲಾರ್ ಅದಕ್ಕೆ ತಯಾರು ಮಾಡೋದಾದ 20 ಯೂನಿಟ್ ಜನರೇಟ್ ಮಾಡತ್ರಿ. ಆದ್ರ ಅವತ್ತೇನಾತ್ರಿ 25 ಯೂನಿಟ್ ನಿಮಗೆ ಯೂಸ್ ಆದ್ರಿ. ಅಂದ್ರೆ ಆನ್ ಎಲ್ಲ ಎವರೇಜ್ 25 30 ಯೂನಿಟ್ಸ್ ಯೂಸ್ ಆತ್ರಿ. ಅವಾಗ ಏನಾತ್ರ ಅದು 10 ಯೂನಿಟ್ಸ್ ನೀವು KBಗೆ ಏನ್ ಕೊಟ್ಟಿದ್ರಲ್ಲ ಅದೇ ಯೂನಿಟ್ಸ್ ನಿಮ್ಗೆ ರಿಟರ್ನ್ ಹಾಕಾವ್ರಿ. ಅಂದ್ರೆ ಈಗ ಏನೈತ್ರಿ ತಗೋದು ಕೊಡೋದು ಹಿಂಗ್ ಚಾಲೂನೇ ಇರ್ತೈತ್ರಿ. ಮಂತ್ಲಿ ಎಂಡ್ದಾಗ ಏನೈತ್ರಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮಂತ್ಲಿ ಎವರೇಜ್ ಅಂದ್ರೆ ಈಗ 5 ಕಿಲೋವ್ಯಾಟ್ ಸಿಸ್ಟಮ್ ದಿನಕ್ಕೆ 20 ರೆಡಿ ಮಾಡ್ತೈತೆ. ಅಂದ್ರೆ ತಿಂಗಳಿಗೆ ಎಷ್ಟಾತ್ರಿ 30 ದಿನ ಇರ್ತೈತಿ. ಅಂದ್ರೆ ದಿನಕ್ಕೆ 600 ಯೂನಿಟ್ ಅದು ತಿಂಗಳಿಗೆ ಏನೈತ್ರಿ 600 ಯೂನಿಟ್ ಅದು ತಯಾರು ಮಾಡ್ತೈತಿ. ಈಗ 600 ಯೂನಿಟ್ ತಯಾರಾದ್ಮೇಲೆ ಒಮ್ಮೆ ಏನೈತ್ರಿ 600 ನಿಮ್ಗೆ ಯೂಸ್ ಆಕ್ಕಾವ್ರಿ, ಒಮ್ಮೆ 400 ಅಷ್ಟೇ ಯೂಸ್ ಆಕ್ಕಾವ್ರಿ, ಒಮ್ಮೆ 700 ಯೂನಿಟ್ಸ್ ನಿಮ್ಗೆ ಬೇಕಾಗ್ತಾವ್ರಿ. ಅಂದ್ರೆ ಈಗ ತಿಂಗಳಿಗೆ ಎಂಡಿಗೆ ಏನ್ ಆಕೈತ್ರಿ, ಫಾರ್ ಎಕ್ಸಾಂಪಲ್ ನೀವು 600 ಯೂನಿಟ್ ಈಗ ನಾ ದಿನದ ಲೆಕ್ಕ ಹೇಳಿದ್ರಿ, ಈಗ ಏನೈತ್ರಿ ತಿಂಗಳ ಲೆಕ್ಕ ಹೇಳ್ತೇನೆ ನಾನು. ಈಗ ತಿಂಗಳಿಗೆ ಏನೈತ್ರಿ 30ನೇ ತಾರೀಕಿಗೆ ಅಥವಾ 31ನೇ ತಾರೀಕಿಗೆ 600 ಯೂನಿಟ್ ತಯಾರಾಗೈತ್ರಿ. ಅದ್ರೊಳಗಿಂದ ಲೆಕ್ಕ ಹಾಕ್ತೈತ್ರ ಅದು ಎಲ್ಲ ದಿನಕ್ಕೆ ಲೆಕ್ಕ ಆಗೈತಿ, ತಿಂಗಳಿಗೆ ಲೆಕ್ಕ ಆಗಿರ್ತೈತ್ರ. ಅದ್ರೊಳಗೆ ಏನೈತ್ರಿ ನೀವು ಫಾರ್ ಎಕ್ಸಾಂಪಲ್ 400 ಯೂನಿಟ್ ಉಪಯೋಗ ಮಾಡಿದ್ರೆ 200 ಯೂನಿಟ್ ಓದಿರ್ತಾವ್ರಿ. 200 ಯೂನಿಟ್ ಏನೈತ್ರಿ ನಿಮ್ಗೆ KEB ಈಗ ಸದ್ಯಕ್ಕೆ ಏನೈತ್ರಿ 4.5 ರೂಪಾಯಿ 1 ಯೂನಿಟಿಗೆ ಅಥವಾ 2.5 ರೂಪಾಯಿ 1 ಯೂನಿಟಿಗೆ. ಅಂದ್ರೆ ಡಿಪೆಂಡ್, ಇದು ರೂಲ್ಸ್ ಎಲ್ಲ ಒಮ್ಮೆ ಚೇಂಜ್ ಆಗ್ತಾ ಇರ್ತಾವೆ. ಇದನ್ನ ಒಂದ ರೂಲ್ಸ್ ನೀವು ಕನ್ಸಿಡರ್ ಮಾಡಬೇಡ್ರಿ. KEB ಏನೈತ್ರಿ ಇದು 1 ಯೂನಿಟ್ 200 ಯೂನಿಟ್ ನೀವು ಅವ್ರಿಗೆ ಕೊಟ್ಟಿರ್ತೀರಿ. 400 ಯೂನಿಟ್ ನೀವು ಉಪಯೋಗ ಮಾಡಿರಿ, 200 ಯೂನಿಟ್ ಅವ್ರಿಗೆ ಕೊಟ್ಟಿರಿ. ಅವಾಗ ಏನೈತ್ರಿ ಅದು 200 ಯೂನಿಟ್ ನಿಮ್ಗೆ ಲೆಕ್ಕ ಮಾಡ್ಕೊಂಡು ನಿಮ್ಮ ಅಕೌಂಟಿಗೆ ಏನೈತ್ರಿ ಅದ್ರ ದುಡ್ಡು ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತೈತಿ. ಇದೆಲ್ಲ ಆನ್ಲೈನ್ ಇರ್ತೈತ್ರಿ. ಇದ್ರೊಳಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಲಿ ಏನಾಗ್ಲಿ ಏನೂ ಇಲ್ಲ. ಇದು ಸೋಲಾರ್ ಎಲ್ಲ ಇನ್ಸ್ಟಾಲ್ ಮಾಡಿಕೊಡುವಾಗ ಇದನ್ನೆಲ್ಲ ಅಗ್ರಿಮೆಂಟ್ ನಾವು 25 ವರ್ಷದ ಅಗ್ರಿಮೆಂಟ್ ಆಗಲಿ ಎಲ್ಲ ನಾವು ಮಾಡಿಕೊಡ್ತೇವೆ. ಈಗ ಇದ್ರೊಳಗ ಇನ್ನೊಂದು ಕೇಸ್ ನಾವು ಕನ್ಸಿಡರ್ ಮಾಡೋಣ. 600 ಯೂನಿಟ್ ಜನರೇಟ್ ಮಾಡಿದ್ರಿ ಸೋಲಾರ್ ತಿಂಗಳದಾಗ, ಅದ್ರೊಳಗೆ ನಿಮ್ಗೆ 700 ಯೂನಿಟ್ ಅಥವಾ 800 ಯೂನಿಟ್ ನಿಮ್ಗೆ ಬೇಕಾದ್ರು. ಏನೋ ಮದ್ವೆ ಬಂತು, ಏನೋ ಸಮಾರಂಭ ಬಂತು, ಏನಾದ್ರು ಅದ್ರೊಳಗೆ ಏನೈತ್ರಿ ನೀವು ಲೈಟಿಂಗ್ ಹಚ್ಚಿರಿ, ಗೀಸರ್ ಎಲ್ಲ ಉಪಯೋಗ ಆಯ್ತು. ಅದ್ರೊಳಗೆ ಏನಾಯ್ತು 800 ಯೂನಿಟ್ ನಿಮ್ಗೆ ಆ ತಿಂಗಳದಾಗ ನೀವು ಕನ್ಸ್ಯೂಮ್ ಮಾಡ್ಕೊಂಡಿರಿ. 800 ಯೂನಿಟ್ ಕನ್ಸ್ಯೂಮ್ ಮಾಡ್ರಿ ಅಂದ್ರೆ ಏನಾದ್ರಿ ಎಕ್ಸ್ಟ್ರಾ 200 ಯೂನಿಟ್ ನೀವು ಉಪಯೋಗ ಮಾಡ್ಕೊಂಡ್ರಿ. ಇದು ಎಕ್ಸ್ಟ್ರಾ 200 ಯೂನಿಟ್ ಏನೈತ್ರಿ ನಿಮ್ಗೆ ಬಿಲ್ ಬರ್ತೈತಿ. ಆ ಎಕ್ಸ್ಟ್ರಾ 200 ಯೂನಿಟ್ ನಿಮ್ಗೆ ಬಿಲ್ ಪೇ ಮಾಡ್ಬೇಕಾಕೈತ್ರಿ. ಯಾರಿಗ್ರಿ KEBಗೆ. ಎಲ್ಲಾ ಏನಿದ್ರು ತಗೋದು ಕೊಡೋದು KEBನ. ಇದೆಲ್ಲ ಲೆಕ್ಕ ಏನೈತಿರ್ತೈತಿ ನೆಟ್ ಮೀಟರ್ದಾಗ ಇರ್ತೈತ್ರಿ, ನೀವು ನೋಡ್ಕೋಬೋದ್ರಿ. ಮತ್ತೇನೈತ್ರಿ ಇನ್ವರ್ಟರ್ದಾಗೂ ಫೆಸಿಲಿಟಿ ಇರ್ತೈತ್ರಿ. ಮೊಬೈಲ್ದಾಗ ನೀವು ನೋಡ್ಕೋಬೋದು ಎಷ್ಟು ಯೂನಿಟ್ ಜನರೇಟ್ ಆದವು, ಎಷ್ಟು KEBಗೆ ಹೋದು, ಎಷ್ಟು ನನ್ನ ಕಡೆ ಸ್ಟೋರ್ ಅದಾವು, ಎಲ್ಲ ಇದು ಲೆಕ್ಕ ಇರ್ತೈತ್ರಿ. ಅದ್ರೊಳಗೆ ಏನು ಅದ್ರೊಳಗೆ ಆನ್ಲೈನ್ ಇರ್ತೈತಿ. ಇದ್ರೊಳಗೆ ಎಲ್ಲಿ ಯೂನಿಟ್ ಏನು ಎಲ್ಲಿ ಬೇರೆ ಕಡೆ ಏನೂ ಹೋಗಲ್ಲ. ಯಾಕಂದ್ರೆ ನಿಮ್ಮ ಮೀಟರ್ ಇಂತ್ರ KEB ಹೋಗಿರ್ತೈತಿ, KEB ಇಂತ್ರ ನಿಮ್ಮ ಮೀಟ್ರಿಗೆ ಬಂದಿರ್ತೈತಿ. ಇದೆಲ್ಲ ನಿಮ್ಗೆ ಲೆಕ್ಕ ನಾನು ಅರ್ಥ ಆಗೈತೆ ಅಂತ ತಿಳ್ಕೊತೀನಿ. ತಿಂಗಳ ಅಂದ್ರೆ ಇದು KEB ರೂಲ್ಸ್ ಪ್ರಕಾರ ಏರಿಯಾ ವೈಸ್ ಆಗಲಿ KEB ಪ್ರಕಾರ ಎಲ್ಲ ರೂಲ್ಸ್ ಚೇಂಜ್ ಆಗ್ತಿರ್ತಾವ್ರಿ. ನಾರ್ಮಲಿ 4.5 1 ಯೂನಿಟಿಗೆ 4.5 ರೂಪಾಯಿ ರೀ ಅಥವಾ 2.5 ರೂಪಾಯಿ, ಇದು ಡಿಪೆಂಡ್ಸ್. ಅಂದ್ರೆ ಈಗ ಸಬ್ಸಿಡಿ ತಗೋತೀರಾ ಅಥವಾ ವಿದೌಟ್ ಸಬ್ಸಿಡಿ ತಗೋತೀರಾ ಅದ್ರ ಪ್ರಕಾರ ಅದು ಡಿಪೆಂಡ್ ಇರ್ತೈತ್ರಿ. ಅದರದ್ದು ನೆಕ್ಸ್ಟ್ ಈಗ ನೆಟ್ ಮೀಟರ್ ಸೋಲಾರ್ ಮೀಟರ್ ಬಗ್ಗೆ ನಾವು ಮಾತಾಡಿದೀವಿ. ಎಕ್ಸ್ಪೋರ್ಟ್ ಇಂಪೋರ್ಟ್ ಇದು ನಿಮ್ಗೆ ಅರ್ಥ ಆಗಿರ್ಬೇಕ್ರಿ. ನೀವು ಯೂನಿಟ್ಸ್ ನಿಮ್ಗೆ ಜಾಸ್ತಿ ಉಪಯೋಗ ಮಾಡಿರ ನೀವು ಲೈಟ್ ಬಿಲ್ ಪೇ ಮಾಡ್ಬೇಕಾಗ್ತೈತಿ. ಅದೇ ನೀವು ಜಾಸ್ತಿ ಯೂನಿಟ್ಸ್ ಅವ್ರಿಗೆ KEBದವ್ರು ಕೊಟ್ರೆ ಅವ್ರು ನಿಮ್ಗೆ ಅದ್ರ ಬಿಲ್ ಏನಾಕೈತ್ರಿ ಅವ್ರು ನಿಮ್ಗೆ ಪೇ ಮಾಡ್ತಾರೆ. ಇದ ಇನ್ಕಮ್ ಹೆಂಗೆ ಮಾಡ್ಕೋದು ಅಂತ ಒಬ್ಬರು ಕೇಳ್ತಿರ್ತಾರೆ. ನಾವು ಇನ್ಕಮ್ ಹಿಂಗ ಮಾಡ್ತಿರ್ತಾರೆ ಒಬ್ಬರು. ಈಗ ಅವ್ರಿಗೆ ಮನಿ ಪ್ರಕಾರ ಎಷ್ಟು ಸೋಲಾರ್ ಬೇಕು ಅದನ್ನ ಇನ್ಸ್ಟಾಲ್ ಮಾಡ್ಕೋತಾರೆ. ಜಾಸ್ತಿ ಯೂನಿಟ್ಸ್ ಆದ್ರೆ KEB ಕಳಿಸ್ತಾರೆ, ಅದ್ರ ಪ್ರಕಾರ ಅವರು ಇನ್ಕಮ್ ಮಾಡ್ಕೋತಾರೆ. ನೆಕ್ಸ್ಟ್ ಏನೈತ್ರಿ ಈಗ ನೆಟ್ ಮೀಟರ್ ಆದ್ಮೇಲೆ ಅರ್ಥಿಂಗ್ ಬರ್ತೈತಿ. ಇದ್ರೊಳಗೆ ಏನೈತ್ರಿ DC ಅರ್ಥಿಂಗ್ ಬರ್ತೈತ್ರಿ, AC ಅರ್ಥಿಂಗ್ ಬರ್ತೈತ್ರಿ, ಮತ್ತೆ ಪ್ಯಾನಲ್ನು ಅರ್ಥಿಂಗ್ ಬರ್ತೈತಿ. ಇದು ಅರ್ಥಿಂಗ್ ಎಲ್ಲ 3 ಅರ್ಥಿಂಗ್ ಬೇರೆ ಬೇರೆ ತೆಗ್ ಮಾಡಿ ಒಂದೊಂದು ಮೀಟರ್ 2 ಮೀಟರ್ ತೆಗ್ ಮಾಡಿ ಅರ್ಥಿಂಗ್ ಮಾಡ್ತಾರೆ.
ನೆಕ್ಸ್ಟ್ ಸ್ಟ್ರಕ್ಚರ್, ಇದ್ರೊಳಗೆ ಏನೈತ್ರಿ ಸೋಲಾರ್ ಪ್ಯಾನಲ್ ಕುಂದ್ರಸಾಕ ಸ್ಟ್ರಕ್ಚರ್ ಬರ್ತೈತಿ. ಸ್ಟ್ರಕ್ಚರ್ ಅರ್ಥಿಂಗ್, ಸೋಲಾರ್ ಪ್ಯಾನಲ್ ಅರ್ಥಿಂಗ್ ಒಂದೇ ಆಕೈತ್ರಿ. ಸ್ಟ್ರಕ್ಚರ್ GI ಸ್ಟ್ರಕ್ಚರ್ ಬರ್ತೈತ್ರಿ ಇದ್ರೊಳಗ. ಅದೇನು ರಸ್ಟ್ ಹಿಡಿಯಲ್ರಿ, ಏನಿಲ್ರಿ. ನೆಕ್ಸ್ಟು ಸೋಲಾರ್, ACDB, DCDB, ಇನ್ವರ್ಟರ್, ನೆಟ್ ಮೀಟರ್, ಸೋಲಾರ್ ಮೀಟರ್, ಅರ್ಥಿಂಗ್ ಇದೆಲ್ಲ ಸಿಸ್ಟಮ್ ಇರ್ತೈತ್ರಿ. KEBಗೆ ಅಗ್ರಿಮೆಂಟ್ ಮಾಡ್ಬೇಕಾಗ್ತೈತ್ರಿ, 25 ವರ್ಷದ ಅಗ್ರಿಮೆಂಟ್ ಇರ್ತೈತ್ರಿ. ಅದೆಲ್ಲ ಪ್ರೊಸೀಜರ್ ಏನೈತ್ರಿ, ಅಭಿಮಾ ಕೃಷಿದು ಸೋಲಾರ್ ಸೊಲ್ಯೂಷನ್ ಇದೆಲ್ಲ ಪ್ರೊಸೀಜರ್ ನಿಮ್ಗೆ ಮಾಡಿಕೊಡ್ತೈತ್ರಿ. ಇದು ವಿಡಿಯೋದಾಗ ಏನೈತ್ರಿ ನಾನು ಆನ್ ಗ್ರಿಡ್ ಸಿಸ್ಟಮ್ದಾಗ ಏನೈತ್ರಿ ನಾ ಅದೇ ಹೇಳಿನಲ್ರಿ, ಸ್ಟಾರ್ಟಿಂಗ್ದಾಗೂ ಹೇಳಿನ್ರಿ, ಯೂನಿಟ್ಸ್ KEB ಅಂತ ಬರ್ತಾವ್ರಿ, KEBಗೆ ಹೋಗ್ತಾವ್ರಿ. ಇದೇ ಆನ್ ಗ್ರಿಡ್ ಸಿಸ್ಟಮ್. ಇದ್ರೊಳಗೆ ಏನೈತ್ರಿ ಆಫ್ ಗ್ರಿಡ್ ಸಿಸ್ಟಮ್ನು ಬರ್ತೈತ್ರಿ, ಹೈಬ್ರಿಡ್ ಸಿಸ್ಟಮ್ನು ಬರ್ತೈತ್ರಿ. ಅದನ್ನ ಬಗ್ಗೆ ನೀವು ಜಾಸ್ತಿ ಮಾಹಿತಿ ಬೇಕಾದ್ರೆ ಇನ್ನೊಂದು ವಿಡಿಯೋ ನಾನು ಮಾಡೋದೇನ್ರಿ. ಅದಕ್ಕೆ ಚಾನಲ್ ಏನೈತ್ರಿ ಸಬ್ಸ್ಕ್ರೈಬ್ ಮಾಡ್ರಿ. ಇದು ಆನ್ ಗ್ರಿಡ್ ಸಿಸ್ಟಮ್ ಏನೈತ್ರಿ ಜಾಸ್ತಿ ಮಂದಿಗೆ ಗೊತ್ತಿಲ್ರಿ. ನಮ್ಮ ಮನಿ ಎಲೆಕ್ಟ್ರಿಸಿಟಿ ಹೆಂಗೆ ನಾವು ಜೀರೋ ಮಾಡ್ಕೋಬಹುದು ಅಂತ ಗೊತ್ತಿಲ್ರಿ. ಅದಕ್ಕೆ ಏನೈತ್ರಿ ಜಾಸ್ತಿ ಮಂದಿಗೆ ಇದನ್ನ ಶೇರ್ ಮಾಡ್ರಿ. ಏನಾರ ಪ್ರಶ್ನೆ ಇದ್ರೆ ಕೆಳಗಡೆ ಕಮೆಂಟ್ ಮಾಡ್ರಿ. ವಿಡಿಯೋ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಮಾಡ್ರಿ. ಧನ್ಯವಾದಗಳು.